ಈ ವಿಡಿಯೋದಲ್ಲಿ ಪಾಂಡವರ ಶೂರ ಭೀಮ ಹಾಗೂ ರಾವಣನ ಸಹೋದರ ಕುಂಭಕರ್ಣ ಇವರಿಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂದು ತಿಳಿದುಕೊಳ್ಳೋಣ. ಭೀಮನ ಶಕ್ತಿ. ಭೀಮನಿಗೆ ಸಾವಿರಾರು ಗಜಗಳ ಬಲವಿತ್ತು. ಭೀಮನ ಕೈಯಲ್ಲಿ ಗದೆ ಇದ್ದರೆ ಆ ಗದೆ ಹೊಡೆತನ್ನು ತಾಳಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ಮಹಾಭಾರತ ಯುದ್ಧದಲ್ಲಿ ಅನೇಕ ಶೂರರನ್ನು ಸಂಹರಿಸಿದ್ದು ಭೀಮನೇ. ದುರ್ಯೋಧನನನ್ನು ಕೊನೆಯ ಗದ್ದ ಯುದ್ಧದಲ್ಲಿ ಸೋಲಿಸಿದವನು ಕೂಡ ಭೀಮನೇ. ದೈವಿಕ ಆಶೀರ್ವಾದ. ಭೀಮನು ವಾಯುದೇವನ ಪುತ್ರ, ಅದರಿಂದಲೇ ಅವನಿಗೆ ಅಪಾರ ಶಕ್ತಿ, ವೇಗ ಮತ್ತು ಅಪ್ರತಿಮ ಧೈರ್ಯ ಲಭಿಸಿತ್ತು. ಕುಂಭಕರ್ಣನ ಶಕ್ತಿ. ಅಸಾಧಾರಣ ದೇಹಬಲ. ಕುಂಭಕರ್ಣನು ಪರ್ವತದಷ್ಟು ಎತ್ತರ, ಆನೆಗಳಷ್ಟು ಬಲ, ಸಮುದ್ರದಷ್ಟು ಆಳವಾದ ಧ್ವನಿಯುಳ್ಳವನಾಗಿದ್ದ. ಲಂಕಾ ಯುದ್ಧದಲ್ಲಿ ಎಚ್ಚರಗೊಂಡ ಕುಂಭಕರ್ಣನು ರಣರಂಗ ಪ್ರವೇಶಿಸಿದಾಗ ರಾಮನ ವಾನರ ಸೇನೆ ಭಯದಿಂದ ನಡುಗಿತು. ಅನೇಕ ವಾನರರು ಅವನ ಕೈಯಲ್ಲಿ ಬಲಿಯಾದರು. ಲಕ್ಷ್ಮಣ, ಸುಗ್ರೀವ ಮತ್ತು ಅಂಗದರಿಗೂ ಸಹ ಕುಂಭಕರ್ಣನ ಎದುರು ಹೋರಾಡಲು ಸಾಧ್ಯವಾಗಲಿಲ್ಲ. ಈ ಭೀಮ ಮತ್ತು ಕುಂಭಕರ್ಣರ ಬಲಾಬಲಗಳನ್ನು ಪರಿಗಣಿಸಿ ನೋಡುವುದಾದರೆ, ದೈಹಿಕ ಬಲವನ್ನು ಮಾತ್ರ ಪರಿಗಣಿಸಿದರೆ ಕುಂಭಕರ್ಣನು ಭೀಮನಿಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ಅನೇಕ ಪುರಾಣ ಕಥೆಗಳು ಹೇಳುತ್ತವೆ. ಕುಂಭಕರ್ಣನು ದೇವತೆಗಳನ್ನು ಸೋಲಿಸುವಷ್ಟು ಶಕ್ತಿಶಾಲಿಯಾಗಿದ್ದ.